ಇವತ್ತು ಭಾನುವಾರ ಫ್ರೀ ಇರೋದ್ರಿಂದ ಇಲ್ಲಿ ಬೋಳಾರೆ ಮುನೇಶ್ಪುರ ನಮಸ್ಕಾರ ಎಲ್ಲ ಮಾಡಿ ರೆಡಿ ಮಾಡಿರೋದಕ್ಕೆ ಸೌಟ್ ಹಾಕೊಂಡು ಅಲ್ಲಾಡಿಸ್ತವ್ರೆ. ರೆಡಿ ಆಗೋದಕ್ಕೆ 2:30 ಆಗೋಯ್ತು. ಈಗ ನಮ್ಮ ಮನೆಯವರು ಕೂತ್ಕೊಂಡು ಮುದ್ದೆ ಕಟ್ತಾವ್ರೆ. ಇವ್ರು ನಮ್ಮ ದೊಡ್ಡಕ್ಕ, ಅವ್ರು ನಮ್ಮ ಮಾವ, ಸೋದ್ರ ಮಾವ ಪ್ಲಸ್ಸು ಅಕ್ಕ ಯಜಮಾನ್ರು. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ನಿಖಿತಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸುಸ್ವಾಗತ. ನಾನು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರಲ್ಲ, ಅದಕ್ಕೆ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ. ಆಮೇಲೆ ಇವತ್ತು ಭಾನುವಾರ ಫ್ರೀ ಇರೋದ್ರಿಂದ ಇಲ್ಲಿ ಬೋಳಾರೆ ಮುನೇಶ್ಪುರ ಅಂದ್ಬಿಟ್ಟು ಈ ಮುನೇಶ್ಪುರನ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಚಿಕನ್ ಮಾಡಿಕೊಂಡು ತಿನ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀವಿ. ಅದರಿಂದ ಬನ್ನಿ ಎಲ್ಲ ಹೋಗೋಣ. ನಾವೇ ಮಾಡ್ಕೊಂಡು ನಾವೇ ತಿನ್ಕೊಂಡು ಬರಬೇಕು. ಬನ್ನಿ ಮಾಡ್ಕೊಂಡು ತಿನ್ಕೊಂಡು ಬರೋದು. ನಾವು ನಮ್ಮ ಮಾಮರು ಬರೋದು ಲೇಟ್ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಇದು ನಮ್ಮ ಚೈತ್ರಕರ್ ಫ್ಯಾಕ್ಟ್ರಿ. ಅಲ್ಲಿ ನಾಯಿ ಓಡಾಡ್ತೈತೆ ನೋಡ್ಕೊಂಡು ನಿಂತಿದ್ದೀವಿ. ನಿಮ್ಮ ಮಮ್ಮಿಗೆ ಹೇಳಪ್ಪು ಒಳಗಡೆ ಬಿಡ್ಸೋಕ್ಕೆ, ನಾಯಿ ನೋಡ್ಕೊಂಡು ಬರೋಣ. ನೀನು ಮೇಯ್ತಾನೆ ಇರು. ನಮ್ಮ ಅತ್ತೆನ ನೀನೇ ಮಾತಾಡ್ತೀಯ, ನಾನೇ ಮಾತಾಡ್ಲಾ? ಮಾತಾಡು. ಮಾತಾಡು. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆನ ಹಿಂದೆ ಹಾಕ್ಬಿಟ್ಟಿದೀವಿ ಅಲ್ಲಿ ಪಾತ್ರೆಗಳ ಜೊತೆ. ನಮ್ಮ ಮೊಮ್ಮಕ್ಕ ಎಲ್ಲ ಪಾಪ ಪೂಜೆ ಮಾಡ್ಕೊತಾ ಇದ್ದೆ. ಅತ್ತೆ ಹಾಯ್ ಮಾಡು. ಇವತ್ತು ನಾನು ಐಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಮಾಮಂದ ಐಫೋನು. ನಮ್ಮ ಅಪ್ಪು ಮಾತಾಡ್ತಾನೆ, ನೋಡ್ಕೊಳ್ಳಿ. ಇವಾಗ ಮಾತಾಡೋ ಮಗನೇ. ಹಿಂಗೆ ಹಾಕ್ತೀನಿ, ನಿಮ್ಮ ಮಮ್ಮಿ ನೋಡ್ಲಿ. ಹಿಂಗೆ ಹಾಕ್ತೀನಿ, ನಿಮ್ಮ ಮಮ್ಮಿ ನೋಡ್ಲಿ. ನಿಮ್ ಪೂಜಾ ಮ್ಯಾಮು ನೋಡ್ಲಿ. ಹಾಯ್ ಮಾಡು. ನಿಮ್ಮ ಅಮ್ಮ ಬಂದ್ಮೇಲೆ ನಿಮ್ದು ಇಂಟ್ರೊಡಕ್ಷನ್ ಮಾಡುವ. ನಿಮ್ಮ ಅಮ್ಮ ನೋಡದೆ ಗೊತ್ತಾಗಲ್ಲ. ನಿಮ್ಮ ಅಮ್ಮ ನೋಡದೆ ಗೊತ್ತಾಗಲ್ಲ. ನಿಮ್ಮ ಅಮ್ಮ ಬಂದ್ಮೇಲೆ ಹೇಳ್ತೀನಿ ಯಾರ್ಯಾರು ಅಂತ. ಮಮ್ಮ ಹಾಯ್ ಮಾಡು. ನಮಸ್ಕಾರ. ನಮ್ಮ ಮಮ್ಮಿ ಹಿಂಗೆ ರೆಡಿಯಾಗಿ ಬಂದಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನನ್ನ ತಮ್ಮ ಹಬ್ಬಕ್ಕೆಲ್ಲ ಬಟ್ಟೆ ಹಾಕೋಣ. ಇವೆರಡು ನೋಡು. ಕೊಪ್ಪಳ ಆಗ್ತವ್ರೆ. ಅಪ್ಪ ಏನ್ ಮಾಡ್ತಾವ್ರೆ? ಹಂಗಂದ್ರೆ ಕಪ್ಲು ಅಂತ ನಾವು ದೇವ್ರು ಮಾಡ್ತಾ ಇದೀವಿ ಅಂತ ಅದಕ್ಕೆ ಹಂಗೆ ಸೊಪ್ಪು ಹಾಕಿ ಅವಾಗೆಲ್ಲ ಆ ಜಾಗ ಅದು ಮುನಿಯಪ್ಪನಲ್ಲಿ ಕೂರಿಸಿ ನಾವು ಪೂಜೆ ಮಾಡೋದು. ವರ್ಷ ಮಾಡಬೇಕು. ಇವರು ವರ್ಷ ಮಾಡಬೇಕು. ಏನೋ ಅವ್ರ ಮನೆ ದೇವ್ರು ಅಂತಲ್ಲ. ಅವ್ರು ನಮ್ಮ ದೊಡ್ಡಕ್ಕರಿಗೆ 7 ವರ್ಷ ಮಕ್ಳಿರ್ಲಿಲ್ಲ. ಮಕ್ಳಿಲ್ದೇ ಇದ್ದಾಗ ನಮ್ಮ ದೊಡ್ಡಕ್ಕನಿಗೆ 7 ವರ್ಷ ಮಕ್ಳಿರ್ಲಿಲ್ಲ. ಮಕ್ಳಿಲ್ದೇ ಇದ್ದಾಗ ಇಲ್ಲಿ ಮುನೇಶ್ಪುರನಿಗೆ ಮರೆ ಹೋಗಿ ವರ್ಷ ನಾವು ಕೊಪ್ಪಳ ಹಾಕಿ 2 ಕಾಲದಿಂದಾಗ್ಲಿ 4 ಕಾಲದಿಂದಾಗ್ಲಿ ನೀನು ಕೊಟ್ಟು ಮಾಡ್ಕೊಂಡು ಹೋಗ್ತೀವಪ್ಪ. ವರ್ಷ ಆದ್ಮೇಲೆ ಮಂಜುನಾಥ್ ಸಾಹೇಬ್ರು ಹುಟ್ಟಿದ್ದು. ಅವ್ರು ಹುಟ್ಟಿದ್ಮೇಲೆ ಅವರು ಮೊಮ್ಮವ್ರು ಹುಟ್ಟಿದ್ದು. ಅವರು ವರ್ಷ ಮಾಡಬೇಕು, ಮಾಡಲಿಲ್ಲ. ಮದುವೆ ಮಾಡಿದ್ಮೇಲೂ ಮಾಡಬೇಕಾಯ್ತು, ಮಾಡಲಿಲ್ಲ. ಅದಕ್ಕೆ ಗಂಡ ಒಂದಿಕ್ಕು ಹೆಂಡ್ರೊಂದಿಕ್ಕಿಲ್ಲ ಅವ್ರೆ. ಅದಕ್ಕೆ ನೋಡೋಣ, ಒಳ್ಳೇದು ಮಾಡಪ್ಪ, ಬರೋ ವರ್ಷಕ್ಕೆ ಮರಿ ಹೊಡೆದು ಮಾಡ್ತೀವಿ ಅಂದ್ಬಿಟ್ಟು ಇವಾಗ ಕೋಳಿ ಕುಯ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಬ್ರು ಒಂದರೆ ಬರೋ ವರ್ಷಕ್ಕೆ ಒಂದು ಮರಿ ಕುಯ್ಕೊಂಡು ಹೋಗ್ತೀವಿ. ಅದಕ್ಕೆ ದೇವ್ರು ಮಾಡ್ತಾ ಇದ್ದೀವಿ, ಚೆನ್ನಾಗಿರ್ಲಿ, ಒಂದಾಗಲಿ ಅಂತ. ನೋಡು ಎಷ್ಟು ಕಷ್ಟಪಡ್ತಾ ಇದೀವಿ ನೀವಿಬ್ರು ಒಂದು ಮಾಡಕ್ಕೆ.
ಎಲ್ಲ ಬೇಡ್ಕೊ ಕಷ್ಟ ಮಾಡೋ ಸೂರ್ಯನ್ಗೆ ನಿನ್ ಕಷ್ಟ ಅನ್ಬೇಡ ನನ್ನ ಕಷ್ಟ ಪರಿಹಾರ ಮಾಡುವಂತಲ್ಲ ಎಲ್ಲ ಸಾಲ್ವ್ ಮಾಮ ಅವ್ರು ಏನಂದಿದ್ದು ಅವ್ರು ಏನಂದಿದ್ದು ಸೂರ್ಯನ್ ಮಾಡು ಅಂತ ಅಲ್ಲಲ್ವಾ ಇರೋದು ಮಾಡ್ಬೇಕಲ್ಲಿ ಮಾಡು ಮದ್ವೆದಾಗ ಸೂರ್ಯನ ಹಿಡ್ಕೊಂಡು ಎಂಡ್ರು ನಾಳೆ ಎದ್ದು ಬಕ್ಕೊಂಡು ಸಣ್ಣ ಮಾಡ್ಕೊಳ್ಳೋ ಕೋಳಿ ತಗೊಬಂದವ್ರೆ ಅವರೆರಡು ನಾವೆರಡು ಅತ್ತೆ ಎರಡು ಕೋಳಿ ಕುಯ್ತವ್ರೆ ಎಲ್ಲ ದೇವರೆಲ್ಲ ಒಪ್ಸ್ಕೊಂಡು ಎಲ್ಲನೂ ಒದ್ರದ್ ಮೇಲೆ ಕೋಳಿ ಕುಯ್ತವ್ರೆ ಹುಡುಗಿ ನೋಡಿ ಹೆಂಗ್ ನೋಡ್ತೈತೆ ಅಯ್ಯೋ ನಮ್ಮ ಮಮ್ಮಿ ಚಪ್ಪಲಿ ಹಾಕೋ ಬಂದ್ಬಿಟ್ಟು ಇದೇನೋ ಒಳಗೆ ಹೋಯ್ತೈತೆ ಕಾಲು ನೋಡಿ ಎಲ್ಲ ಕೆಸರಾಗೋಯ್ತು ಯಪ್ಪ ಅಲ್ಲಿರೋ ಚಿಪ್ಪಕಾಯಿ ಕಿತ್ಕೊಬರೋಣ ಅಂತ ಹೋಯ್ತಿದ್ದೀನಿ ಇಲ್ಲಿ ಕಾಣಿಸ್ತಿಲ್ಲ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ರೀ ನೋಡಿ ಒಳಗೆ ಹೋಗುತ್ತೆ ಕಾಲು ಸುಮ್ಮನೆ ಯಪ್ಪ ಇಲ್ಲಿ ಹಿಂದೆ ಇದು ಈ ಕಾಲು ಕೆಸರಾಯಿತು ಇದು ಕೆಸರಾಯಿತು ನೋಡೋಣ ಅಲ್ಲಿ ಚೀಪಕಾಯಿ ಇದೆಯಾ ಅಂತ ಕಿತ್ಕೊಳ್ಳೋಣ ಅಂತ ಬಂದೆ ಯಾರನ್ನ ಹೊಡೆದ್ಬಿಟ್ರೆ ಅದು ಬೇರೆ ಭಯ ಆಯ್ತೈತೆ ಅಲ್ಲಿಂದ ಬಾರೋ ಇಲ್ಲಿ ತನಕ ಬಂದಿದ್ದೀನಿ ನೋಡೋಣ ನನಗೆ ಇಲ್ಲಿ ನೋಡಿ ಇಲ್ಲೆಲ್ಲ ನೋಡ್ತಿದ್ರೆ ಭಯ ಆಯ್ತೈತೆ ಯಾವ ಕಡೆಯಿಂದ ಯಾರು ಬಂದು ಹೊಡ್ತಾರೋ ಅಂತ ಬಟ್ ಟ್ರೈಟ್ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಯ್ಯೋ ಅಪ್ಪ ಕಾಲು ನೋಡಿ ಹೆಂಗೆ ಒಳಗಡೆಗೆ ಹೋಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಹೇಳಕ್ಕೆ ಬಂದಿದ್ದೋ ಇಲ್ಲಿ ಗದ್ದಿ ಚೀಪಕಾಯ್ತು ಗದ್ದೆಲ್ಲ ಇಲ್ಲ ಯಾರಾದರೂ ಬಂದು ಹೇಳ್ಬಿಟ್ಟು ಕಿತ್ಕೋತೀನಿ ಅಯ್ಯೋ ಇಲ್ಲವೇ ಇಲ್ಲ ಅದರಲ್ಲಿ ಫುಲ್ ಪೀಚು ನೋಡಿ ಹೆಂಗೆ ಒಳಗಡೆ ಹೋಯ್ತೈತೆ ಅಯ್ಯಪ್ಪ ಅಯ್ಯೋ ದೇವ್ರೆ ಅಲ್ಲಿಗೆ ಹೋಗೋಕ್ಕೆ ಕಾಲೆಲ್ಲ ಕರಗಾಗಿ ಹೋಗಿರುತ್ತೆ ಚೀಪೆಕಾಯೇ ಇಲ್ಲ ಫುಲ್ ಪೀಚು ನೋಡಿ ಕಾಣಿಸ್ತಿದ್ಯಾ ಈ ಎಳ್ನೀರು ಮಾತ್ರ ಅವೆ ಇಲ್ಲ ಅಲ್ಲೊಂದು ಐತೆ ವೆಯ್ಟ್ ನಿಲ್ಲಿಸಿ ವೆಯ್ಟ್ ಅಯ್ಯಪ್ಪ ಇಲ್ಲೇನೋ ಕಟ್ಟವ್ರು ಗುರು ಒಡಗಿ ಹಿಡಿದ್ಬಿಟ್ರ ಮೇಲೆ ಅಲ್ಲೊಂದು ಐತೆ ಅಯ್ಯೋ ಇದು ಕೊಳತೆ ಹೋಗೈತೆ ಇಲ್ಲಿ ಅಯ್ಯೋ ಅಲ್ಲಿಂದ ಕಷ್ಟಪಟ್ಕೊ ಬಂದನಲ್ಲ ಒಂದಾದ್ರೂ ಸಿಗೋದು ಬೇಡವಾ ಕೊಳತೋಗೈತೆ ಎಲ್ಲ ಪೀಚು ಇಲ್ಲ ಇನ್ನೆಲ್ಲೂ ಇಲ್ಲ ಅಲ್ಲಿ ಚಿಕ್ಕ ಗಿಡಗಳು ಅದರಲ್ಲಿರುತ್ತಾ ಇರಲ್ಲ ಅನಿಸುತ್ತೆ ಅದು ಚೀಪೆಕಾಯಿ ಮರನ ಹಾಳಾಗೋಗ್ಲಿ ಅಲ್ಲ ಅನಿಸುತ್ತೆ ಅಲ್ಲಿ ಮಾವಿನಕಾಯಿ ಇದೆ ಮಾವಿನಕಾಯಿ ಆದರೂ ಕಿತ್ಕೊಳ್ಳ ಬೈದ್ಬಿಟ್ರೆ ಹಾಂ ಅಯ್ಯೋ ಬಂದಿದ್ದಕ್ಕೆ ಏನೋ ಒಂದು ಉಪಯೋಗ ಆಗುತ್ತೆ ಹೋಗ್ಲಾ ಬೇಡವಾ ಧೈರ್ಯ ಮಾಡಿ ಹೋಗ್ಬಿಡ್ತೀನಿ
ಏನು ಅಷ್ಟು ದೂರ ಹೋಗ್ತಾ ಇದೆಯಾ ಬಾ ಅಂತೈತೆ ಕಿರುಚ್ತವ್ರೆ ಅಲ್ಲಿ ನಿಂತ್ಕೊಂಡು. ಬಟ್ ಆದರೂ ನನಗೆ ಇಷ್ಟಪಟ್ಟಿರೋ ಮಾವಿನಕಾಯಿನ ಬಿಟ್ಟೋಗೋಕ್ಕೆ ನೋವಿ ಚಾನ್ಸೇ ಇಲ್ಲ. ಅದು ಎಷ್ಟೇ ಕಷ್ಟ ಆಗ್ಬಿಡಲಿ ಕಿತ್ಕೊಂಡ್ಬಿಡ್ತೀನಿ. ಯಾರಾದರೂ ನೋಡಿಬಿಟ್ರೆ ಅದರಲ್ಲಿ ಯಾರಾದರೂ ನೋಡಿದ್ರೆ ಏನೋ ಕರೆಂಟ್ ವೈರೆಲ್ಲ ಹಾಕಿದ್ದಾರೆ ಅಲ್ಲಿ ನೋಡಿ. ಕರೆಂಟ್ ಹೊಡೆದ್ಬಿಟ್ರೆ ನಾನು ಬೇರೆ ಇಷ್ಟು ದೂರ ಐತೀನಿ. ದೇವ್ರೆ ಸೀರಿಯಸ್. ಅಯ್ಯೋ ಕಾಣಿಸ್ತಿಲ್ವಾ ಇಲ್ಲಿ. ದಿಸ್ ಇಸ್ ಸೋ ಕ್ಯೂಟ್. ಎಲ್ಲ ಕಿತ್ಕೊಂಡು ಸಿಗ್ತೀನಿ ಗೈಸ್. ಬಾಯ್. CC ಕ್ಯಾಮ್ರಾ ಎಲ್ಲ ಹಾಕಿದ್ರು. ಎಷ್ಟು ನಮ್ಮ ಮಾವ ಕಿತ್ಕೊಡ್ತೀನಿ ಅಂತ ಅಂದ್ರೆ ನಾನು ಅಯ್ಯೋ CC ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ ಬೇಡ ಬಾ ಯಾಕೆ ಸುಮ್ಮನೆ ಅಂತ ಅಂದ್ಕೊಂಡು ಬಂದ್ಬಿಟ್ಟೆ. ಅಲ್ಲಿ ಕಿತ್ಕೊಳ್ಳೇ ಇಲ್ಲ ನಾನು. ನೋಡಿದ್ರೆ ಅಲ್ಲಿ ಚೀಪೆಕಾಯಿ ಕಿತ್ಕೊಳ್ಳೋಣ ಅಂತ ಬಂದ. ಮಾವಿನಕಾಯಿ ಸಿಕ್ತು ಗೈಸ್. ಎಷ್ಟು ಖುಷಿ ಆಯ್ತೈತೆ ಗೊತ್ತಾ. ಅಯ್ಯಪ್ಪ ಅಲ್ಲೂ ಒಂದು ಸ್ವಲ್ಪ ಐತೆ ಕಿತ್ಕೊಬಿಡ್ತೀನಿ. ಬಟ್ ನಿಜ ಚಿನ್ನ ಉಳ್ಕೊಂಡ್ರೆ ಡೈಮಂಡ್ ಸಿಕ್ತಂಗೆ ಆಯಿತು. ಅದು ಬೆಳಕಿಗೆ ನೀಟಾಗಿ ಕಾಣಿಸ್ತಾ ಇಲ್ಲ. ಫೇಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಬೆಳಕು ಬೀಳ್ತಿರೋದ್ರಿಂದ ಅಪ್ಪ ಲಿಟ್ರಲಿ ಐ ಆಮ್ ಸೋ ಹ್ಯಾಪಿ. ನಿಜ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ. ನನಗೆ ಆ್ಯಪಲ್ ಬಿಟ್ಟರೆ ಮ್ಯಾಂಗೋನೇ ತುಂಬ ಇಷ್ಟಪಟ್ಟು ತಿನ್ನುವಂಥ ಫ್ರೂಟು. ಬಟ್ ಯಪ್ಪ ದೇವರೇ ನನಗೆ ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಹ್ಯಾಪಿನೆಸ್. ಆಮೇಲೆ ಏನು ಗೊತ್ತಾ, ಆದರೂ ಇಷ್ಟು ವರ್ಷದಲ್ಲಿ ಯಾವತ್ತೂ ಈ ಥರ ₹1 ಕದ್ದು ಕಿತ್ಕೊಂಡಿದ್ದು ಅದೆಲ್ಲ ಮಾಡೇ ಇಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಊಟಕ್ಕೆ ಕೂತಿರೋರೆಲ್ಲ ಅಲ್ಲೊಬ್ಬರು ದೇವ್ರು ಮಾಡ್ತಿದ್ದಾರಲ್ಲ, ಊಟಕ್ಕೆ ಕೂತಿರೋರೆಲ್ಲ ನಾನು ಕ್ಯಾಮ್ರಾನ ಹೀಗೆ ಎತ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ರೆ ಎಲ್ಲ ಈ ಕಡೆನೇ ತಿರುಗಿ ನೋಡ್ತವ್ರೆ, ಹುಚ್ಚಿ ಅಂದ್ಕೊಂಡಿರ್ತಾರೆ. ಸೊ ಎಲ್ಲ ಕಿತ್ಕೊಂಡು ಆದ್ಮೇಲೆ ಸಿಗ್ತೀನಿ. ಬಾಯ್. ನನ್ನ ಮಗಳು ಎಲ್ಲ ಮಾಡಿ ರೆಡಿ ಮಾಡಿರೋದಕ್ಕೆ ಸೌಟ್ ಹಾಕೊಂಡು ಅಲ್ಲಾಡಿಸ್ತವ್ರೆ. ನಾವು ಬಂದದ್ದು ಲೇಟಾಗಿ ಹೋಯ್ತು. ಇಲ್ಲಿ ಬರೋದಕ್ಕೆ 12 ಕಾಲಾಗ್ಬಿಟ್ಟಿತ್ತು. ಸ್ವಲ್ಪ ಎಲ್ಲ ನಾವು ರೆಡಿ ಮಾಡಿ ಈಗ ಅಡುಗೆ ಎಲ್ಲ ರೆಡಿ ಆಗೋದಕ್ಕೆ 2:30 ಆಗೋಯ್ತು. ಈಗ ನಮ್ಮ ಮನೆಯವ್ರು ಕೂತ್ಕೊಂಡು ಮುದ್ದೆ ಕಟ್ತಾವ್ರೆ. ಇವ್ರು ನಮ್ಮ ದೊಡ್ಡಕ್ಕ, ಅವ್ರು ನಮ್ಮ ಮಾವ, ಸೋದ್ರ ಮಾವ ಪ್ಲಸ್ಸು ಅಕ್ಕ ಯಜಮಾನ್ರು, ನಮ್ಮ ತಾಯಿ ತಮ್ಮ. ನೋಡೋ ನಮ್ಮ ಬಾಮ ಇದ್ದ, ಅವರು ನಮ್ಮ ಅಕ್ಕನ ಮಗಳು, ಅದು ಮಗ, ಚಿಕ್ಕ ಮಗ ಜಸ್ವಿನ್ ಅಂತ ಅವನ ಹೆಸರು. ದೊಡ್ಡ ಮಗ ಕಾರಲ್ಲವನೇ. ಇವರು ನಮ್ಮ ಡ್ಯಾಡಿ ಅವರು, ಅದೇ ನಮ್ಮ ಮಗ. ಮಾಮ ಬಾಯ್. ಅಲ್ಲಿ ಕೇಳಿಸ್ತಾನೆ ಇಲ್ಲ ಮಾಮ. ಬಾಯ್. ಹಲೋ ಅದ ಬಾಯ್. ಅಣ್ಣ ಯು ಗೋ ಬ್ಯಾಕ್. ನೋ 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 ಇಟ್ಸ್ ಮೈ ಪ್ಲೇಸ್. ನಾನು ಬರೋದೇ ಇಲ್ಲ. ನಮ್ಮ ಕಾರು ನಮ್ಮ ಇಷ್ಟ. ಮುಚ್ಕೊಂಡು ಹಿಂದಕ್ಕೆ ಹೋಗು. ನಿಮ್ಮ ದೊಡ್ಡನೇ ಕೂತ್ಕೊಳ್ಳಲ್ಲ ಅಲ್ಲಿ. ನೀನೇನು ಕೂತ್ಕೊಳ್ಳೋಕೆ ಎದ್ದು ನೋಡಿ ಹಿಂದಕ್ಕೆ. ನೋ ನೋ ಯು ನೀಡ್ ಟು ಗೋ ಬ್ಯಾಕ್. ಈಗ ಹಿಂದಕ್ಕೆ ಹೋಯ್ತಿಯಲ್ಲ, ನಾನು ಬರೋದೇ ಇಲ್ಲ. ಇಲ್ಲೇ ಮಮ್ಮಿ ಮಂಗ್ಳಾರ್ ಇಲ್ಲೇ ಚಾಪೆ ಎಸಮ್ಮ ಮನಿಕೋತೀನಿ ನಾನು. ಅವ್ನು ಹಿಂದೂ ಕಳಿಸೋ ಇಲ್ಲ, ನಾನು ಇದು ಮಾಡಲ್ಲ. ನನ್ನ ಜಾಗ ಅದು. ಹೇಯ್ ಇಟ್ಸ್ ಮೈ ಕಾರ್ ಡೂಡ್. ನೋ ದೊಡ್ಡಪ್ಪ ನೋ ಚಿಕ್ಕಪ್ಪ. ಸರಿ ಅದು ಹೆಂಗೆ ಹೋಯ್ತೀವೋ ನೋಡಿಬಿಡ್ತೀನಿ. ಇಲ್ಲಿ ನೋಡು. ಇದೇನು ಹಿಂಗೆ ಕಾಣಿಸ್ತಾ ಇದೆ ಸುತ್ತು. ಅಪ್ಪು ಗೋ ಬ್ಯಾಕ್. ನಾನು ಬರಲ್ಲ. ನಾನು ಇಲ್ಲೇ ಗುಡ್ಲಾಕಿದ್ದೀರಲ್ಲ, ಇಲ್ಲೇ ಇರ್ತೀನಿ.
ಒಟ್ಟನೆ ಸೀಟ್ ಮುರ್ದು ಹಾಕ್ಬಿಡ್ತಾರೆ ಇವ್ರಿಬ್ರು ಸೇರ್ಕೊಂಡು. ಎಲ್ಲ ಹೋಗಿತ್ತು, ಎಲ್ಲ ತುಂಬಿಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಮಮ್ಮಿ ಹೆಂಗಿತ್ತು? ಅವ್ನ ಗಾಡಿ ಬರಬೇಕು. ಮಮ್ಮಿ ಸಾರು ಹೆಂಗಿತ್ತು? ಮಾಡಿದ್ದು ಯಾರು? ನನ್ನ ಗಂಡ. ನಿನ್ನ ಗಂಡ ನಮ್ಮಪ್ಪ. ಸಾರು ಚೆನ್ನಾಗಿತ್ತಾ? ಹೆಂಗಿತ್ತು ನಂಜಮ್ಮ? ನಂಜಮ್ಮ ಹೆಂಗಿತ್ತು ಎಲ್ಲ? ಒಂದು ಕಂಡ್ಗ ಮಂಡಿ ಮೇಲೆ ತಿರ್ಕೊಂಡ್ರ ಓ ಮಮ್ಮಗ ಸೇಟ್ ಹೋಗ್ಲಿ ಬಾರಪ್ಪ ಮುಂದಕ್ಕೇನೆ. ಏ ಮುಂದಕ್ಕೆ ಬಾರ ಹೋಗ್ಲಿ. ಏ ಬಾರ ಮುಂದಕ್ಕೆ ಹೋಗ್ಲಿ. ಬಾ ಇಲ್ಲೇ ಕುತ್ಕೊಳ್ಳೋಣ ಇಬ್ರು. ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಣ ಬಾ. ಇರಪ್ಪ ಮಮ್ಮಿನೂ ಬರಲಿ. ನಿರಪ್ಪ ಮಮ್ಮಿನೂ ಬರಲಿ, ಅವನು ಬರಲಿ. ಮಮ್ಮಿನೂ ಒಂದೇ ಬಿಟ್ಬಿಡೈತ್ಯಾ? ಅವರು ಮಗ ಮತ್ತೆ ನಮ್ಮ ಹೀರೋ ಮತ್ತೆ ನಮ್ಮ ಮಮ್ಮಿ ಒಟ್ಟಿಗೆ ಬರ್ತಾ ಇದ್ದಾರೆ. ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಈ ಥರ ಇರೋದ್ರಿಂದ ಆಗ್ತಿಲ್ಲ. ಹಾಯ್, 5 ಸ್ಟಾರ್ ಚಿಕನ್ ತಿಂದು ಎಲ್ಲ ಮೂತಿ ತೋರಿಸು. ತೆಗಿ ಈ ಮೂತಿ. ಇರಿ ಕಾಣಿಸ್ತಾ ಇಲ್ಲ, ಒಂದು ನಿಮಿಷ ಫ್ಲ್ಯಾಶ್ ಆನ್ ಮಾಡ್ತೀನಿ. ಎಲ್ಲ ತೆಗ್ಯಾ ಈ ಮೂತಿ ಮಾಡ್ಕೊಂಡವನೆ. ಓಕೆ ಗೈಸ್, ಏನೋ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅಪ್ಪ ಮಮ್ಮಿ ಅಂಗಡಿ ಕ್ಲೀನ್ ಮಾಡಬೇಕು ಅಂತ ಅಲ್ಲಿಗೆ ಹೋದರು. ಆ್ಯಂಡ್ ಅಜ್ಜಿ ತಾತ ಬಂದಿರಲಿಲ್ಲ. ಸೊ ಅದಕ್ಕೆ ಇವಾಗ ತಾತ ಇಲ್ಲಿರೋದ್ರಿಂದ, ಅಜ್ಜಿ ಊರಲ್ಲಿರೋದ್ರಿಂದ, ಸೊ ತಾತಂಗೆ ಇಲ್ಲಿ ಸಾಂಬಾರು ಕೊಟ್ಟು ಮತ್ತು ಊರಿಗೆ ಹೋಗಿ ಅಜ್ಜಿಗೆ ಸಾಂಬಾರು ಕೊಟ್ಟು ಬರಬೇಕು. ಆ್ಯಂಡ್ ಅವರಿಬ್ರು ಯಾಕೆ ಬಂದಿಲ್ಲ ಅಂತಂದರೆ, ಅವ್ರ ಫ್ಯಾಮಿಲಿಯಲ್ಲಿ ಬರ್ಡೇ ಫಂಕ್ಷನ್ ಇತ್ತು ಯಾರ್ದೋ. ಹೀಗೆ ನಮ್ಮನ್ನು ಕರೆದಿದ್ರು, ಬಟ್ ಹೋಗೋಕ್ಕಾಗಲಿಲ್ಲ. ಸಡನ್ನಾಗಿ ಪಾಪ ಪ್ಲ್ಯಾನ್ ಮಾಡ್ಕೊಂಡಿದ್ದು ಈ ಥರ ಹೋಗಿ ಪೂಜೆ ಮಾಡ್ಕೊಂಡು ಬಂದುಬಿಡೋಣ ಅಂತ. ಸೊ ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಅವ್ರು ಬಂದಿಲ್ವಲ್ಲ, ಸೊ ಅದಕ್ಕೆ ಸಾಂಬಾರು ಆಮೇಲೆ ಏನೇನು ಮಾಡಿದ್ವೋ ಎಲ್ಲನೂ ತೊಗೊಂಡೋಗಿ ಇಲ್ಲಿ ತಾತಂಗೆ ಕೊಟ್ಟು ಅಲ್ಲಿ ಅಜ್ಜಿ ಕೊಟ್ಟು ಬರಬೇಕು. ಆ್ಯಂಡ್ ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಏನೋ ಒಂದು ವಿಷಯ ಕೇಳ್ಪಟ್ಟೆ, ಅಲ್ಲಿ ನನ್ನ ಸಬ್ಸ್ಕ್ರೈಬ್ ಬಟನ್ ಯಾಕೋ ವರ್ಕ್ ಆಗ್ತಿಲ್ಲ ಅಂತೆ. ನೋಡಿಬಿಟ್ಟು ವರ್ಕ್ ಆಗ್ತಿದ್ಯೋ ಅಲ್ವೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ಆ್ಯಂಡ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ ಮತ್ತೊಂದು ವ್ಲಾಗಲ್ಲಿ. ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಅದೇ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಆ್ಯಂಡ್ ಮಿನಿ ವ್ಲಾಗೆಲ್ಲ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಬೇಗ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.